ನಮಸ್ಕಾರ. ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಅಡುಗೆ ಮನೆಗೆ ಬರ್ತಾ ಇರುವಂತ ಜೋಡಿ ಬಗ್ಗೆ ನಾನ್ ನಿಮ್ಗೆ ಸಣ್ಣ ಸುಳುಹು ಕೊಡ್ತೀನಿ. ಇವ್ರು ಯಾರು ಗೊತ್ತಾ? ಇವ್ರು ಮಾತಾಡ್ತಾ ಇದ್ರೆ ಕೇಳೋಕ್ ತುಂಬಾ ಚೆನ್ನಾಗಿರುತ್ತೆ. ಇವರ ಅಭಿನಯ ನೋಡೋಕೆ ಇನ್ನೂ ಸೊಗಸಾಗಿರುತ್ತೆ. ಮತ್ತೊಬ್ರು ಸುಂದರವಾದ ಮನೆನ ಕಟ್ಟಿಸ್ಕೊಡೋದ್ರ ಜೊತೆಗೆ ಸಾಹಿತ್ಯನೂ ಕಟ್ತಾರೆ. ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ? ಹೌದು, ನಿಮ್ಮ ಊಹೆ ಕರೆಕ್ಟ್. ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಪರ್ಣಾ ಹಾಗೂ ನಾಗರಾಜ್ ವಸ್ತಾರೆ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಬನ್ನಿ. ಹಲೋ ಸ್ವಪ್ನ. ಹಾಯ್ ಹಾಯ್. ವೆಲ್ಕಮ್ ಟು ರುಚಿ ಅಭಿರುಚಿ ತಾರೆಗಳ ಸಮರಸ. ಥ್ಯಾಂಕ್ ಯು. ಅಡ್ಗೆ ಮನೆ ಕರೆಯೋಂಗೆ ಇಲ್ಲ, ಯಾವಾಗ ಕರಿತೀರಾ ಅಂತ ಕಾಯ್ತಿರ್ತೀವಿ. ಓಡ್ ಬಂದಿದ್ದೀವಿ. ಓಕೆ, ಸೋ ಸ್ವೀಟ್. ಯಾವಾಗ್ಲೂ ಒಬ್ರೇ ಬರ್ತಿದ್ರಿ, ಇವತ್ತು ಯಜಮಾನ್ರ ಜೊತೆ ಬಂದಿದ್ದೀರಾ. ಹೇಗನ್ಸ್ತಾ ಇದೆ? ಆಕ್ಚುಲಿ ಅಡ್ಗೆ ಭಟ್ಟ ಅವರು, ನಾವು ಸುಮ್ನೆ ನಾಮಕೆ ಅಷ್ಟೇ. ಹೌದಾ? ಓಕೆ. ಈಗ ಮಾತಾಡ್ತಾನೆ ಇಲ್ಲ, ಏನ್ ನೀವು ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀರಾ ಮಾತಾಡಂಗಿಲ್ಲ ಜಾಸ್ತಿ ಅಂತ? ಅವರೇ ಮಾತಾಡ್ಲಿ ಬಿಡಿ. ನಾವು ಹೇಗನ್ಸ್ತಿದೆ ಸರ್ ನಿಮ್ಗೆ? ಐ ಫೈಂಡ್ ಇಟ್ ಗ್ರೇಟ್. ಯಾಕಂದ್ರೆ ಅಡುಗೆ ಅನ್ನೋದು ನನಗೆ ನನ್ನ ಉಳಿದ ಆಸಕ್ತಿಗಳಲ್ಲಿ ಒಂದು, ಹಾಗಾಗಿ ಏನ್ ತೊಂದರೆ ಅನ್ಸೋದಿಲ್ಲ. ಓಕೆ, ತಡ ಮಾಡದೆ ಅಡುಗೆ ಶುರು ಮಾಡ್ಬಿಡೋಣವಾ? ಖಂಡಿತ. ಯಾರಿಂದ ಮೊದಲು ಪ್ರಾರಂಭ ಮಾಡೋಣ? ಏನ್ ಗೊತ್ತಾ, ಫಸ್ಟ್ ಒಂದ್ ಸ್ವಲ್ಪ 35% ಸ್ಟೂಡೆಂಟ್ಸ್ ಬೇಗ ಸದ್ಯ ಪರೀಕ್ಷೆಗೆ ಹೋಗ್ದೋಗ್ಲಿ ಅಂತ ಕಾಯ್ತಿರ್ತಾರೆ. ಸೊ ನಾನು ಅದ್ ಮುಗಿಸ್ಬಿಡ್ತೀನಿ. ರ್ಯಾಂಕ್ ಸ್ಟೂಡೆಂಟ್ ಎಲ್ಲ ಆಮೇಲೆ ಕೊನೆಯಲ್ಲಿ ಅವ್ರು ಹೆಂಗ್ ಮಾಡಿದ್ರು ಓಕೆ, ಎಲ್ಲ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾರೆ. ಅಡುಗೆ ವಿಷಯದಲ್ಲಿ ನಿಮ್ಮನ್ನ ನೀವು ಹಿಂದಕ್ಕೆ ಹಾಕೋತಿದ್ದೀರಾ? ಇರ್ಲಿ, ನೋಡೋಣ. ನೀವು ಅಡುಗೆ ಮಾಡಿದ್ಮೇಲೆ ಗೊತ್ತಾಗತ್ತೆ ನೀವು ಜಸ್ಟ್ ಪಾಸ್ ಸ್ಟೂಡೆಂಟ್ ಅಥವಾ ಡಿಸ್ಟಿಂಕ್ಷನ್ ರ್ಯಾಂಕ್ ಅಂತ. ನೀವು ಪ್ಲೀಸ್ ಆರಾಮ್ಸೆ ಕೂತ್ಕೊಳ್ಳಿ. ಅವ್ರ ಹತ್ರ ಅಡುಗೆ ಮಾಡಿಸ್ತೀನಿ. ಅಪರ್ಣ ಅವರೇ, ಫುಲ್ ಟೆನ್ಷನ್, ನರ್ವಸ್ ಆಗ್ತಿದ್ಯಾ? ನಡುಗ್ತಾ ಇದ್ದೀರಾ? ನಡುಗ್ಬೇಡಿ. ಬೇಕಾದ್ರೆ 1,00,000 ಜನದ ಮುಂದೆ ಮೈಕ್ ಹಿಡಿದು ಕಾಂಪಿಯರ್ ಮಾಡೋನು ಓಕೆ. ಅದು ಸಾಹೇಬ್ರದ್ರಿಗೆ ಅಡಿಗೆ ಮಾಡೋದ್ರೆ ಇದು ದೊಡ್ಡ ದಿನ ಮನೇಲಿ ಅಡುಗೆ ಮಾಡ್ತಾರೆ. ದೇವರೇ ಇಲ್ಲ. ಮತ್ತೆ ಊಟ ಏನ್ ಮಾಡ್ತೀರಾ? ಅಡಿಗೆ ಮಾಡ್ತಾ ಎಲ್ಲ ಹೇಳ. ಏನ್ ಅಡಿಗೆ ಮಾಡ್ತೀರಾ ಹೇಳ್ಬಿಡಿ. ನಾನು ತುಂಬಾ ಸರಳವಾದ್ದು, ತುಂಬಾ ನೇರವಾದ್ದು. ಇದಕ್ಕೆ ಹಾಗೆ ಇದಕ್ಕೆ ನಾವೇ ಒಂದು ಹೆಸರಿಟ್ಟಿದೀವಿ. ನಿಮಗ್ ಚಿತ್ರಾನ್ನ ಗೊತ್ತು, ನಾನು ಮಿಶ್ರಾನ್ನ ಮಾಡ್ತಿದ್ದೀನಿ. ಮಿಶ್ರಾನ್ನ, ಓಕೆ, ವಿಭಿನ್ನವಾಗಿದೆ. ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಂಡ್ಬಿಡೋಣವಾ? ಖಂಡಿತ. ಈರುಳ್ಳಿ, ಟೊಮ್ಯಾಟೊ, ದೊಣ್ಣೆ ಮೆಣಸಿನ್ಕಾಯಿ, ಆಲೂಗಡ್ಡೆ, ಹಸಿ ಬಟಾಣಿ, ಕೊತ್ತಂಬರಿ, ಸಾಸಿವೆ, ಉಪ್ಪು, ಇಂಗು, ಕ್ಯಾರೆಟ್, ಹಸಿ ಮೆಣಸಿನ್ಕಾಯಿ ಮತ್ತೆ ಕರಿಬೇವು. ಅಕ್ಕಿ ಬೇಕು. ಅದೇ ಮೇನ್, ನೀವ್ ಹೇಳಲೇ ಇಲ್ಲ, ಅದನ್ನೇ ಬಿಟ್ಬಿಟ್ರಿ. ಮಿಶ್ರಾನ್ನಕ್ಕೆ ಬೇಕಾದ್ದೆ ಅಕ್ಕಿ, ನೀರು. ಓಕೆ, ಶುರು ಮಾಡೋಣ. ಎಣ್ಣೆ, ಒಗ್ಗರಣೆ ಶುರು ಮಾಡೋಣವಾ? ಒಲೆ ಹಚ್ಕೊಡ್ಲಾ? ದಯಮಾಡಿ ಹಚ್ಕೊಡಿ. ಈ ಒಲೆ ಹೆಂಗೋ ಏನೋ ಎಂತ ಗೊತ್ತಿಲ್ಲ. ನಾವ್ ಇಷ್ಟು ಸಹಾಯ ಮಾಡ್ತೀವಿ, ತುಂಬಾ ಮೋಸ ಅಲ್ಲ ನಾವು. ಈಗ ಇದ್ರ ಗುರುಗಳು ಯಾರು ಅನ್ನೋ ಒಂದ್ ಪ್ರಶ್ನೆ ನಮ್ಮನ್ ಕೊನೆಯಲ್ಲಿ ಕೇಳಿ, ನಾನು ಅವಾಗ ಸಸ್ಪೆನ್ಸ್ ಆಯ್ತು. ಓಕೆ, ಕೊನೆಯನ್ನೆಲ್ಲ ಕೇಳ್ತೀನಿ, ಮರ್ಯಾದೆ ಕೇಳ್ತೀನಿ. ಮೊದ್ಲೇನ್ ಮಾಡ್ತೀರಾ? ಎಣ್ಣೆ ಹಾಕೋತೀರಾ? ಎಣ್ಣೆ ಒಂದು ನೋಡಿ, ನಾನು ಕುಕ್ಕರ್ನಲ್ಲೇ ಮಾಡ್ತಾ ಇದ್ದೀನಿ ಇದನ್ನ. ಬೇರೆ ಬಾಂಡ್ಲೆ ಗಿಂಡ್ಲೆ ಆ ತರದ್ ಏನು ತಗೋತಾ ಇಲ್ಲ. ಅಂದ್ರೆ ನಾವು ಚಿತ್ರಾನ್ನ ಸಾಮಾನ್ಯವಾಗಿ ಗೊಜ್ಜು ಮಾಡಿ ಕಲ್ಸ್ಕೊತೀವಿ. ಅಥವಾ ನಿಂಬೆ ಹಣ್ಣು ಚಿತ್ರ ಅಂದ್ರೆ ಒಂದ್ ಬಾಂಡ್ಲೆ ತಗೊಂಡ್ ಮಾಡ್ತೀವಿ. ಇದ್ ನೇರ ನಾನು ಕುಕ್ಕರ್ ಅಲ್ಲೇ ಮಾಡ್ತಿದ್ದೀನಿ. ಒಂಚೂರು ಊರಿ ಸಣ್ಣ ಮಾಡ್ಲಾ? ಹೀಗಲ್ವಾ? ಓಕೆ. ಕಲ್ತ್ಕೊಂಡ್ಬಿಟ್ರಿ ನೀವು? ಏನ್ ರುಚಿ ಅಭಿರುಚಿಗೆ ಬಂತು ನೋಡಿ. ಆರೋಗ್ಯವರ್ಧಕ ಅನ್ನ ರೆಡಿ. ಓಕೆ, ಆಯ್ತಾ. ಮಿಶ್ರಾನ್ನ ಅಂದ್ರೆ ಅಲ್ವಾ? ಮಿಶ್ರಾನ್ನ ಆರೋಗ್ಯವರ್ಧಕ ಅಂದ್ರೆ ಕನ್ನಡ ಪಾಠ ಬೇರೆ ಮಾಡ್ಬೇಕಾ? ಅಡಿಗೆ ಪಾಠ ಇಲ್ಲ, ಅವ್ರು ಕೇಳ್ತಿದಾರೆ, ಹಾಗಾಗಿ ನೀವು ಸ್ವಲ್ಪ ಅವ್ರಿಗೋಸ್ಕರ ಪಾಠ ಮಾಡ್ಲೇಬೇಕಾಗುತ್ತೆ. ಅಲ್ಲ, ಸುಮ್ನೆ ಇದೆಲ್ಲ ಏನ್ ಗೊತ್ತಾ, ಸುಮ್ನೆ ಕ್ಯಾಮರಾ ಮುಂದೆ ಆ ತರದ್ದೆಲ್ಲ ಅವ್ರ ಸಾಹಿತ್ಯದಲ್ಲಿ ಯಾವಾಗ್ಲೂ ಬರಿತಾ ಇರ್ತಾರೆ, ಸುಮ್ನೆ ಕೇಳ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಗಮನನ ಬೇರೆ ಕಡೆ ಹರಿಸ್ಬೇಕಲ್ವಾ? ನನ್ ಮಾರ್ಕ್ಸ್ ಕಮ್ಮಿ ತಗೋಬೇಕಲ್ವಾ? ಅದಕ್ಕೆ ನೋಡಿ, ನಾನು ಇವಾಗ ಸಾಸಿವೆ ಹಾಕಿದೀರಾ, ಆಯ್ತಾ? ಬೇಕಂದ್ರೆ ಜೀರಿಗೆನೂ ಹಾಕೋಬಹುದು. ಈ ಒಗ್ಗರಣೆ ಮಾತ್ರ ಅವ್ರವ್ರ ರುಚಿಗೆ. ಬಟ್ ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಏನು ಬಳಸ್ತಿಲ್ಲ. ಯಾಕೆಂದ್ರೆ ಅದನ್ನ ಬಳಸಿದ್ರೆ ಬೇರೆದೇ ಒಂದು ರುಚಿ ಬರುತ್ತೆ. ಸೊ ಅದನ್ನ ನಾನು ಏನು ಬಳಸ್ತಾ ಇಲ್ಲ. ಸರಿ, ಆಯ್ತಾ? ಆಮೇಲೆ ಸಾಸಿವೆ ಚಿಟ್ಟಿ ಇರ್ತಿದೆ. ಸೊ ಇವಾಗ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಕರಿಬೇವು. ನಮ್ಮ ಮೇಷ್ಟ್ರೊಬ್ರು ಇದ್ದಾರೆ ಅಡುಗೆನಲ್ಲಿ, ಅವ್ರು ನನಗೆ ಒಂದು ಹೇಳ್ಕೊಟ್ಟಿದ್ದು, ಈಗ ತುಂಬಾ ಒಳ್ಳೆ ಒಂದು ಪಾಠ ಏನು ಹೇಳ್ಕೊಟ್ಟಿದ್ದು ಅಂದ್ರೆ, ಸಾಧಾರಣ ಏನ್ ಮಾಡ್ತೀವಿ, ಹಿಂಗ್ ಹಾಕಿದೀನಿ, ಒಂದು ಚಿಟಿಕೆ ಹಿಂಗು, ಸಾಸಿವೆ ಹಾಕಿದೀನಿ, ಮೆಣಸಿನ್ಕಾಯಿ ಹಾಕಿದೀನಿ,
ಹಿಂಗ್ ಹಾಕಿದೀನಿ, ಕರ್ಬೇವು ಹಾಕಿದೀನಿ, ಬೇಕಾದವ್ರು ಜೀರಿಗೆ ಹಾಕೋಬಹುದು, ಶುಂಠಿ ಪೇಸ್ಟ್ ಅಥವಾ ಶುಂಠಿನೂ ಹಾಕೋಬಹುದು. ಬೆಳ್ಳುಳ್ಳಿ ಬೇಕಾಗಿಲ್ಲ, ಶುಂಠಿ ಬಳಸೋರು ಬೆಳ್ಳುಳ್ಳಿ ಹಾಕ್ಬೋದು. ನಾವು ಬಳಸಿಲ್ಲ ಆದ್ರಿಂದ ಅದ್ ಯಾವ ರುಚಿ ಬರುತ್ತೋ ನನಗೆ ಗೊತ್ತಿಲ್ಲ. ಒಂದೇನು ಅಂದ್ರೆ ಈ ಕರ್ಬೇವು ತೆಗೆದು ಬೇರೆ ಇಡ್ತೀವಿ, ಹಾಗಾಗಿ ಕರ್ಬೇವಿಂದ ಒಳ್ಳೆ ಅಂಶ ಬರೋದೇ ಇಲ್ಲ ಅಲ್ವಾ. ಹಾಗಾಗಿ ಸಣ್ಣ ಕರ್ಬೇವು ಹೆಚ್ಚು ಹಾಕ್ಬಿಡೋದು, ಯಾರು ತೆಗೆದು ಸಾಧ್ಯನೇ ಇಲ್ಲ. ಹಾಗೆ ಸಣ್ಣ ಕರ್ಬೇವು ಕೊತ್ತಂಬರಿ ಎಲ್ಲ ತುಂಬಾ ಸಣ್ಣಕ್ಕೆ, ಅಂದ್ರೆ ಅದ್ ಗೊತ್ತೇ ಆಗ್ಬಾರ್ದು, ಹಾಗೆ ಹಾಕಿರ್ಬೇಕು ಅಂತ. ಇದೆಲ್ಲ ಮೇಷ್ಟ್ರಿಂದ ನಾವು ಕಲ್ತ ಪಾಠ. ಈಗ ಒಗ್ಗರಣೆ ಆಗಿದೆ, ಎಲ್ಲವನ್ನು ನಾನು ತರಕಾರಿ ಹಾಕ್ತಾ ಬರ್ತೀನಿ. ಮೊದಲಿಗೆ ಈರುಳ್ಳಿ. ಈಗ ನಾನು ಈರುಳ್ಳಿ ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ. ಆಮೇಲೆ ಹೀಗೆ ಉದ್ದುದ್ದಕ್ಕೆ ಹೆಚ್ಕೋಬೇಕು, ಆಗ್ಲೇ ಅದು ರುಚಿ. ಓಕೆ, ಅದು ಅಂದ್ರೆ ಎಲ್ಲಾನು ಒಂದೇ ಸೈಜಲ್ಲಿ ಹೆಚ್ಕೋಬೇಕು. ಆದಷ್ಟು ತೆಳ್ಳಗೆ ಉದ್ದಕ್ಕೆ ಹೆಚ್ಚಿದ್ರೆ ಬೇಗನೂ ಬೇಯತ್ತೆ. ಈಗ ನಾನು ಈರುಳ್ಳಿ ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ, ದೊಣ್ಣೆ ಮೆಣಸಿನಕಾಯಿ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ, ಆಮೇಲೆ ಹಸಿ ಬಟಾಣಿನೂ ಹಾಕ್ತಾ. ಬಟಾಣಿ ಪ್ರಿಯರು ಬಟಾಣಿಯನ್ನ ಬಳಸ್ಬೋದು. ಎಲ್ಲ ಹಾಕಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಇದ್ದಷ್ಟು ಸಾಮಗ್ರಿಗಳನ್ನ ಅಲ್ಲಿ ಹಾಕಿದಿರಿ. ಉಪ್ಪು ಒಂದನ್ನ ಉಳಿಸಿದಿರಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಉಳಿಸಿದ್ದೀನಿ ಅಷ್ಟೇ. ಹಾಗೆ ಅಕ್ಕಿಯನ್ನು ಕೂಡ ಉಳಿಸಿದಿರಿ. ಈಗ ಅದು ಬೇಯಬೇಕಲ್ವಾ? ಅಲ್ಲ, ಒಂದ್ ನಿಮಿಷ. ಎಣ್ಣೆ ಇದನ್ನ ನಾ ಹುರಿತಾ ಇದ್ದೀನಿ. ಸರಿ, ಒಂಚೂರ್ ಕೆಂಪು ಹದ ಬರೋ ತನಕ ಹುರಿತಾ ಇದ್ದೀನಿ ಅಷ್ಟೇ. ಈಗ ನಾನ್ ನಿಮ್ನೊಂದು ಕೇಳ್ತೀನಿ, ಇದು ನನ್ಗೂ ಒಂದು ಕುತೂಹಲ ಇದೆ. ಏನಂದ್ರೆ ನೀವು ನಿರೂಪಣೆ ಮಾಡ್ತೀರಾ, ಧಾರಾವಾಹಿಗಳಲ್ಲಿ ಅಭಿನಯಿಸ್ತೀರಾ, ಸಿನಿಮಾದಲ್ಲಿ ಅಭಿನಯಿಸ್ತೀರಾ, ಹಾಗೆ ರೇಡಿಯೋದಲ್ಲಿ ಕೂಡ ನೀವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಾ. ಇದಿಷ್ಟನ್ನು ಹೇಗ್ ಮ್ಯಾನೇಜ್ ಮಾಡ್ತೀರಾ? ಕಷ್ಟ ಆಗಲ್ವಾ ನಿಮ್ಗೆ? ಇಷ್ಟ ಆಗೋ ಕೆಲಸ ಕಷ್ಟ ಅಲ್ಲ ಅಂತ ಅನ್ಸುತ್ತೆ. ಉದಾಹರಣೆಗೆ ಸನ್ಮಾನ್ಯ ಶ್ರೀಯುತ ನಾಗರಾಜ್ ವಸ್ತಾರೆ ಅವ್ರಿಗೆ ಅಡಿಗೆ ಎಷ್ಟಿಷ್ಟ ಅಂದ್ರೆ ರಾತ್ರಿ 12 ಗಂಟೆಲಿ ನಂಗೆ ಚಿರೋಟಿ ಮಾಡ್ಕೊಡು ಅಂದ್ರೆ ಅವ್ರು ಮಾಡ್ತಾರೆ. ಅದು ಅವರು ಹೊಗಳಿಕೆನೂ ಅಲ್ಲ ಅಥವಾ ನಾನು ಉತ್ಪ್ರೇಕ್ಷೆನೂ ಮಾಡ್ತಿಲ್ಲ, ಅದು ಖಂಡಿತ ಸತ್ಯ. ಕ್ಯಾಮ್ರಾ ಮುಂದೆನೆ ಒಂದ್ ಸತ್ಯ ಹೇಳ್ತೀನಿ. ನಿನ್ನೆ ನಮ್ಮ ಮನೇಲಿ ರಾತ್ರಿ 11:15 ಗಂಟೆಲಿ ರಾತ್ರಿ ಇದೆಲ್ಲ ಸಜ್ಜಾಗ್ತಾ ಇತ್ತು, ನಾಳೆ ರುಚಿ ಅಭಿರುಚಿಲಿ ಮಾಡ್ಬೇಕು, ಹೇಗ್ ಬರುತ್ತೆ ಅಂತ. ಅಂದ್ರೆ ರಿಹರ್ಸಲ್ ನಮ್ಮನೇಲಿ ಇರುವಂತ, ಅಂದ್ರೆ ಈಗ ನಾವು ಒಂದ್ ಸ್ವಲ್ಪ ಮನೆ ರಿನೋವೇಷನ್ ಮಾಡ್ತಿದೀವಿ, ಹಾಗಾಗಿ ಸ್ವಲ್ಪ ಜನ ಎಲ್ಲ ಇದ್ದಾರೆ ಒಟ್ಟಿಗೆ. ಜಯಮ್ಮ ಅವ್ರನ್ನೆಲ್ಲ ಕೂಗಿ, ರಂಗಪ್ಪ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಎಲ್ಲ ರಿಹರ್ಸಲ್ ಮಾಡ್ತಾ ಇದ್ವಿ. ಆದ್ರೆ ಮಾಡ್ಬೇಕಲ್ಲ ಅಂತಲ್ಲ, ವಿಲ್ ಡೂ ಇಟ್ ಅಂತ. ಅಂದ್ರೆ ಯಾಕೆ ಈ ಅಂಶ ಹೇಳಿದೆ ಅಂದ್ರೆ ನಮ್ಗೆ ಇಷ್ಟ ಆಗೋದು ಯಾವತ್ತೂ ಕಷ್ಟ ಅನ್ಸಲ್ಲ. ಈಗ ಒಂದ್ ಮಟ್ಟಕ್ಕೆ ಹುರಿದಿದ್ದೀನಿ. ಅಕ್ಕಿ ನೆನ್ಸಿಟ್ಕೊಂಡಿದ್ದೀನಿ. ಒಂದ್ ಅಳತೆ ಅಕ್ಕಿಗೆ 3.5 ನೀರು. ನೋಡ್ತೇನೆ. ಓಕೆ, ನೋಡಿ ನನ್ ಕೈ ಗಡಗಡ. ಅವ್ರ ಹತ್ರ ಬಂದ್ರೆ ಟೆನ್ಷನ್ ಆಗ್ಬಿಡ್ತೀರಾ ಅಲ್ವಾ? ಅಡಿಗೆ ವಿಷಯದಲ್ಲಿ ಮಾತ್ರ. ಅದೇ ಅಡಿಗೆ ವಿಷಯದಲ್ಲೇ ಡೆಫಿನೆಟ್ಲಿ ನಾನು ಅವಳ ಪಾಲಿನ ಗಡಗಡ ಅಡಿಗೆ ವಿಷಯದಲ್ಲಿ ಮಾತ್ರ. ಈಗ ನೋಡಿ, ನಾನು ಅಳತೆಗೆ 1 ಕಪ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಈಗ ಅದನ್ನ ಹಾಕ್ತೀನಿ. 3.5 ಕಪ್ ನೀರ್ ಹಾಕ್ತಾ ಇದ್ದೀನಿ. ಅರ್ಧ ಆಯ್ತು. ಈಗ ಕೈ ಆಡಿಸ್ತೀನಿ. ಈಗಲೇ ಉಪ್ಪು ಹಾಕ್ಬಿಡ್ತೀನಿ. ತಗೊಳ್ಳಿ. ಆಮೇಲೆ ಕೊತ್ತಂಬರಿ. ಈ ಎಲ್ಲ ಆಗಿದೆ. ಈಗ ಗ್ಯಾಸ್ಕೆಟ್ ಇದೆಯಾ? ಇದೆ, ಎಲ್ಲ ಇದೆ. ಕುಕ್ಕರ್ ಮುಚ್ಚಿಟ್ಟೆ. ಎಷ್ಟು ಪ್ರೆಷರ್ ಬರ್ಬೇಕಾಗತ್ತೆ? ಒಂದ್ 4 ಕೂಗಾದ್ರೂ ಬೇಕೇ ಬೇಕು. 4? ಖಂಡಿತ ಒಂದ್ 4. ನಾನ್ ಸಾಧಾರಣ ಒಂದ್ 5-6 ಕೂಗು ಕೂಗಿಸ್ತೀನಿ. ಈಗ ಇಷ್ಟು ಅದ್ಭುತವಾದ ಮಿಶ್ರಣವನ್ನ ಹೇಳ್ಕೊಟ್ಟಂತಹ ಗುರುಗಳು, ಪಾಪ ಅವ್ರಿಗೆ ಯಾಕೆ ಕ್ರೆಡಿಟ್ ಕೊಡೋದು? ಇಲ್ಲ, ನಾನು ಅನ್ಕೊಂಡೆ ನೀವು ಇವ್ರ ಹೆಸರೇ ಹೇಳ್ತೀರಾ. ಅಲ್ಲ, ಪಾಪ ಬೇಜಾರು ಮಾಡ್ಕೊಳ್ತಾರೆ. ಅವ್ರ ಪರವಾಗಿಲ್ಲ, ಆಮೇಲೆ ಸಮಜಾಯಿಷಿ ಹೇಳೋಣ. ಈಗ ನಿಮ್ಮ ಗುರುಗಳ ಹತ್ರ ನಾನು ನನ್ನ ಪ್ರಶ್ನೆನ ಕೇಳ್ಬೋದು? ಕೇಳಿ. ಗೋಬಿ ಅಂದ್ರೆ ಹೂಕೋಸು, ಅದನ್ನು ಹಾಕ್ಬೋದಾ? ಯಾವ ಬಗೆಯ ತರಕಾರಿ ಬೇಕಾದ್ರೂ. ಸಾಮಾನ್ಯವಾಗಿ ಉಪ್ಪು ಹಾಕಿ ಬೇಯಿಸಿದ್ರೆ ಬೇಯಲ್ಲ ಅಂತ ಹೇಳ್ತಾರೆ. ಒಳ್ಳೆ ಪ್ರಶ್ನೆ. ಒಟ್ಟಿಗೆ ಹಾಕಿದ್ದೀರಿ? ಹೌದು ಹೌದು. ಉಪ್ಪು ಸೇರ್ಸಿ ಹಾಕ್ಬಿಡ್ತೀರಾ, ಎಲ್ಲಿ ಬೇಯತ್ತೆ ಅಂತಾರೆ. ಹಾಗೆ ಮಾಡ್ತಿದೀವಪ್ಪ, ಬೆಂದಿದೆ, ನೀಟಾಗಿದೆ. ಏನಿಲ್ಲ, ಇದು ಕೂಗಿದ್ಮೇಲೆ ತೆಗೆದು ಟಿಫಿನ್ ಬಾಕ್ಸ್ಗೆ ಹಾಕೊಳ್ಳೋದು, ಶೂಟಿಂಗ್ ತಗೊಳ್ಳೋದು ಅಷ್ಟೇ. ಬಿಸಿ ಬಿಸಿಯಾದ ಮಿಶ್ರಾನ್ನ ಸಿದ್ಧವಾಯ್ತು. ಮಿಶ್ರಾನ್ನ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಹಸಿ ಬಟಾಣಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಉಪ್ಪು, ಇಂಗು,
ಕ್ಯಾರೆಟ್, ಹಸಿಮೆಣಸಿನಕಾಯಿ, ಕರಿಬೇವು, ಅಕ್ಕಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಕ್ಯಾರೆಟ್, ಬಟಾಣಿ, ಅಕ್ಕಿ, ನೀರು, ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಕ್ಕರ್ನ ಲಿಡ್ ಮುಚ್ಚಿ ಬೇಯಿಸಿದ್ರೆ ಮಿಶ್ರಾನ್ನ ಸವಿಯಲು ಸಿದ್ಧ.